ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಾನು ಪಾಕಶಾಲೆ. ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿರುವಂತಹ ರೆಸಿಪಿ ಗರಿಗರಿಯಾದ ನಿಪ್ಪಟ್ಟು. ಈ ನಿಪ್ಪಟ್ಟನ್ನು ಮಾಡೋಕ್ಕೆ ಒಂದು ತವಾನ ಕಾಯೋಕ್ಕಿಟ್ಟು ಇದಕ್ಕೆ ಶೇಂಗಾ ಹಾಗೆ ಪುಟಾಣಿ ಜೊತೆಗೆ ಬಿಳಿ ಎಳ್ಳನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರ್ಕೊಬೇಕು. ಹಾಗೆ ಶೇಂಗಾ ಹಾಗೆ ಪುಟಾಣಿನ ತರ್ತರಿಯಾಗಿ ರುಬ್ಕೊಬೇಕು. ಒಂದು ಮಿಕ್ಸಿ ಜಾರಿಗೆ ಸೇರಿಸಿ ಬಿಳಿ ಎಳ್ಳನ್ನು ಹಾಗೆ ಸೈಡಲ್ಲಿ ತೆಗೆದಿಡಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ರೆಸಿಪಿನ ಮಾಡೋಕ್ಕೆ ಮೊದಲಿಗೆ ಒಂದು ಕಡಾಯನ್ನು ತಗೋಬೇಕು. ಅಗಲವಾಗಿರುವಂತಹ ಒಂದು ಪಾತ್ರೆಯನ್ನು ತಗೊಂಡು ಇದಕ್ಕೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಬಂದು ಹುರಿದಿಟ್ಕೊಂಡಿರುವಂಥ ಎಳ್ಳು ಬಿಳಿ ಎಳ್ಳನ್ನು ಬಳಸಿದ್ರೆ ಸೂಕ್ತ ಅಂತ ಹೇಳ್ಬೋದು. ಹಾಗೆ ತರ್ತರಿಯಾಗಿ ರುಬ್ಬಿರುವಂತಹ ಶೇಂಗಾ ಮತ್ತು ಪುಟಾಣಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಸೇರಿಸಿದ್ದೀನಿ. ಮತ್ತು ಅಜ್ವಾನ ಕೂಡ ಕೈಯಲ್ಲಿ ಹೀಗೆ ಉಜ್ಜಿಬಿಟ್ಟು ಸೇರಿಸ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಅನುಗುಣವಾಗಿ ನೀವು ರೆಡ್ ಚಿಲ್ಲಿ ಪೌಡ್ರು ಕೂಡ ಸೇರಿಸ್ಬೋದು. ಇಲ್ಲ ಅಂತ ಹೇಳಿದರೆ ರೆಡ್ ಚಿಲ್ಲಿ ಫ್ಲೆಕ್ಸ್ ಕೂಡ ಹಾಕ್ಬೋದು. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು. ತುಪ್ಪ 1 ಸ್ಪೂನು, ಎಣ್ಣೆ 2 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಈ ತುಪ್ಪ ಹಾಗೆ ಎಣ್ಣೆನ ನಾನು ಕಾಯಿಸಿ ತೊಗೊಂಡಿರೋದಲ್ಲ, ಇದು ಹಸಿಯದೇ ಹಾಕಿದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಉಗುರು ಬೆಚ್ಚಗಿನ ನೀರನ್ನು ಬಳಸಬೇಕು. ಅಂತ ಹೇಳಿದರೆ ತೀರಾ ಸುಡೋದು ಅಲ್ಲ, ಹಾಗಂತ ಹೇಳಿ ತಣ್ಣೀರು ಕೂಡ ಬಳಸಬಾರ್ದು, ಕೋಲ್ಡ್ ವಾಟರ್ ಕೂಡ ಬಳಸಬಾರ್ದು. ಸ್ವಲ್ಪ ಕಾದಿರುವಂಥ ನೀರನ್ನು ಬಳಸ್ಕೊಂಡು ಹಿಟ್ಟನ್ನು ಚಪಾತಿ ಹಿಟ್ಟಿನಾಗೆ ನಾದ್ಕೊಬೇಕು. ಚೆನ್ನಾಗಿ ನಾದ್ಕೊಂಡು ಇದನ್ನು ಕಲಸು ಒಂದು ಕಡೆ ತೆಗೆದಿಡಬೇಕು. ಈ ಒಂದು ನಿಪ್ಪಟ್ಟು ರೆಸಿಪಿಗೆ ಯಾವುದೇ ರೀತಿಯಾದ ಮೈದಾ ಕೂಡ ಆ್ಯಡ್ ಮಾಡಲ್ಲ, ತುಂಬ ಚೆನ್ನಾಗಿ ಬಂದಿರುತ್ತೆ. ಹಿಟ್ಟು ಈ ರೀತಿಯಾಗಿ ಕಲಸಿ ಒಂದು ಕಡೆ ತೆಗೆದಿಡಬೇಕು. ಹಾಗೆ ಬಟರ್ ಪೇಪರ್ ಆಗಿರ್ಬೋದು ಅಥವಾ ನಿಮಗೆ ಯಾವ ರೀತಿ ಲಟ್ಸೋಕ್ಕೆ ಸೂಕ್ತ ಆಗುತ್ತೋ ಆ ರೀತಿಯಾಗಿ ಒಂದು ಪೇಪರನ್ನು ತೊಗೋಬೇಕು. ನಾನಿಲ್ಲಿ ಬಳಸಿರುವಂಥದ್ದು ಗೋಧಿ ಹಿಟ್ಟನ್ನು ಪ್ಯಾಕೆಟು. ಬೇಕಂತ ಹೇಳಿದರೆ ಎಣ್ಣೆ ಪ್ಯಾಕೆಟ್ಗಳು ಕೂಡ ಬಳಸಿ ಮಾಡ್ಬೋದು. ಈ ರೀತಿಯಾಗಿ ಚಪಾತಿ ಲಟ್ಟಿಸೋ ಹಾಗೆ ಲಟ್ಟಿಸ್ಕೊಬೇಕು. ಶೇಪ್ ಬರದೇ ಇದ್ದರೂ ಕೂಡ ನಡೆಯುತ್ತೆ. ಅಂತ ಹೇಳಿದರೆ ಈ ರೀತಿಯಾಗಿ ಒಂದು ಬೌಲಿನ ಸಹಾಯದಿಂದ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಕಾಯೋಕ್ಕಿಟ್ಟು ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಫ್ಲೇಮ್ಗಿಟ್ಟು ನಾವು ನಿಪ್ಪಟ್ಟನ್ನು ಸೇರಿಸ್ಕೊತಾ ಹೋಗಬೇಕು. ನಾನು ತೋರಿಸ್ತಿರೋ ಹಾಗೇ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಏನಿದೆ ಅದನ್ನು ತೆಗೆದುಬಿಡಬೇಕು. ಎಣ್ಣೆ ಬಾಣಲಿಗೆ ಈ ನಿಪ್ಪಟ್ಟನ್ನು ಸೇರಿಸಿ ಆದಮೇಲೆ ಫ್ಲೇಮು ಮೀಡಿಯಮಲ್ಲೇ ಇರಬೇಕು. ಜಾಸ್ತಿ ಮಾಡಿಬಿಟ್ರೆ ಕಪ್ಪಾಗಿಬಿಡುತ್ತೆ, ಹಾಗೆ ಒಡೆದೋಗ್ಬಿಡುತ್ತೆ ಕೂಡ. ಎಣ್ಣೆಯಲ್ಲಿ ಬರ್ತಿರುವಂತಹ ಬಬಲ್ಸು ಕಮ್ಮಿ ಆದಮೇಲೆ ನಾವು ಅದನ್ನು ಉಲ್ಟಾ ತಿರುಗಿಸಿ 2 ಸೈಡು ತುಂಬ ಚೆನ್ನಾಗಿ ಬೇಯಿಸ್ಕೊಬೇಕು. ಕ್ರಿಸ್ಪಿಯಾಗಿ ಬಣ್ಣ ಬದಲಾಗಿದ್ಮೇಲೆ ಇದನ್ನು ತೆಗಿಬೇಕಾಗತ್ತೆ. ಅಲ್ಲಿವರೆಗೂ 2 ಸೈಡು 4ರಿಂದ 5 ನಿಮಿಷ ಆಗುವಷ್ಟು ಬೇಯಿಸ್ಕೊಬೇಕು. ಹೊರಗಡೆ ಸಿಗೋವಂಥ ತಿನಿಸುಗಳನ್ನ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಒಮ್ಮೆ ಮಾಡಿಕೊಂಡ್ರೆ ಇದನ್ನು 15ರಿಂದ 20 ದಿನಗಳವರೆಗೂ ಇಟ್ಟು ತಿನ್ಬೋದು. ಒಂದು ಏರ್ ಟೈಟ್ ಬಾಕ್ಸಲ್ಲಿ ನಾವು ಇದನ್ನು ಶೇಖರಿಸ್ಬಿಟ್ರೆ 15ರಿಂದ 20 ದಿನದವರೆಗೂ ಕೂಡ ಇದು ಕೆಡಲ್ಲ. ಅಂತ ಹೇಳಿದರೆ ಮೆತ್ತ ಕೂಡ ಆಗಲ್ಲ, ಕ್ರಿಸ್ಪಿಯಾಗೇ ಇರುತ್ತೆ. ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ದೊಡ್ಡವರು ಕೂಡ ಕಾಫಿ ಜೊತೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ, ನೀವು ಮನೆಯಲ್ಲಿ ಟ್ರೈ ಮಾಡಿ. ನಾನು ಉಳಕ್ಕೆ ಏನಿದೆಯೋ ಹಿಟ್ಟು ಅದನ್ನು ಕೂಡ ಇನ್ನೊಂದು ಬ್ಯಾಚ್ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಬೌಲಲ್ಲಿ ಪ್ರೆಸ್ ಮಾಡ್ಕೊಳ್ಳೋದು, ಎಕ್ಸ್ಟ್ರಾ ಏನಿದೆ ಅದನ್ನು ತೆಗೆದುಬಿಡೋದು. ಒಂದು ಬ್ಯಾಚ್ ಹಾಕಿ ಆದಮೇಲೆ ಓವರ್ ಹೀಟಲ್ಲಿರುತ್ತೆ ಆಯಿಲು, ಹಾಗಾಗಿ ಲೋ ಫ್ಲೇಮ್ಗಿಡೋದು. ಎಣ್ಣೆ ಸ್ವಲ್ಪ ಹದ ಬಂದಮೇಲೆ ಮತ್ತೆ ಇನ್ನೊಂದು ಬ್ಯಾಚ್ ಕೂಡ ಹಾಕೋದು. ಈ ರೀತಿಯಾಗಿ ತುಂಬ ಗಟ್ಟಿ ಇರಬಾರ್ದು, ಅಂತ ಹೇಳಿದರೆ ಮಂದವಾಗಿರಬಾರ್ದು, ಹಾಗೆ ತೆಳುವಾಗಿ ಕೂಡ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಹೀಗೆ ಉಳಿದಂಥ ನಿಪ್ಪಟ್ಟೆಲ್ಲನೂ ನಾನು ಕರೆದಿದ್ದೀನಿ ಎಣ್ಣೆಲಿ. ಈ ರೀತಿಯಾಗಿ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಇಷ್ಟ ಆಗುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಇದು ಯಾವ ರೀತಿ ಕ್ರಿಸ್ಪಿ ಬಂದಿದೆ ಅನ್ನೋದು ಕೂಡ ನಾನು ನಿಮಗೆ ಮುರಿದು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೇಮ್ ಟು ಸೇಮ್ ಬೇಕ್ರಿಲಿ ಯಾವ ರೀತಿ ಸಿಗುತ್ತೋ ನಿಪ್ಪಟ್ಟು ಆ ರೀತಿಯಾಗಿಯೇ ಈ ಒಂದು ರೆಸಿಪಿ ಬಂದಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.